ಇಂದು ನಾನು ಇಲ್ಲಿ ಹೇಳುವುದು ಹುಟ್ಟಿನಿಂದಲೇ ಮಹಾನ್ನಾಗಿದ್ದ ಒಬ್ಬ ಸಂತನ ಕಥೆಯಲ್ಲ, ಸಾಮಾನ್ಯ ಮಾನವನೊಬ್ಬ ಹೇಗೆ ಮಹನ್ನಾದ ಅನ್ನೋ ಕತೆ. ಒಂದು ಕಾಲದಲ್ಲಿ ಅವನ ಜೀವನ ತುಂಬಾ ಕಷ್ಟದಿಂದ ಕೂಡಿತ್ತು. ಸಮಾಜ ಅವನನ್ನ ದೂರ ತಳ್ಳಿತ್ತು. ಅವನ ಕೈಯಲ್ಲಿ ಆಯುಧ ಇತ್ತು. ಆದರೆ ಮುಂದೆ ಅದೇ ಕೈಯಿಂದ ರಾಮಾಯಣ ಎಂಬ ಕಥೆಯನ್ನು ಬರೆಯಲ್ಪಟ್ಟಿತ್ತು. ಆ ವ್ಯಕ್ತಿಯೇ ಮಹರ್ಷಿ ವಾಲ್ಮೀಕಿ. ವಾಲ್ಮೀಕಿಯ ಜೀವನ ನಮಗೆ ಹೇಳೋದು ಒಂದೇ ಒಂದು ಮಾತು: ನಿನ್ನ ಹಳೆಯ ಜೀವನ ನಿನ್ನ ಭವಿಷ್ಯವಲ್ಲ, ನೀನು ಅರಿತುಕೊಳ್ಳುವ ಕ್ಷಣವೇ ನಿನ್ನ ಜೀವನ ಬದಲಾವಣೆಯಾಗುತ್ತದೆ. ವಾಲ್ಮೀಕಿ ಎಂದಿಗೂ ವಾಲ್ಮೀಕಿಯಾಗಿ ಹುಟ್ಟಲಿಲ್ಲ. ಅವನ ಮೊದಲ ಹೆಸರು ರತ್ನಾಕರ. ರತ್ನಾಕರ ಕಾಡಿನಲ್ಲಿ ವಾಸಿಸುತ್ತಿದ್ದ. ತನ್ನ ಕುಟುಂಬದ ಊಟಕ್ಕಾಗಿ ತಪ್ಪು ದಾರಿಯನ್ನು ಹಿಡಿದಿದ್ದ. ದರೋಡೆ ಮಾಡುತ್ತಿದ್ದ. ದಾರಿಯಲ್ಲಿ ಹೋಗುವವರನ್ನು ದೋಚುತ್ತಿದ್ದ. ನಿರಪರಾಧಿಗಳನ್ನ ಭಯಪಡಿಸುತ್ತಿದ್ದ. ಜನರು ಅವನನ್ನು ನೋಡಿ ಹೆದರುತ್ತಿದ್ದರು. ಸಮಾಜ ಹೇಳುತ್ತಿತ್ತು, ಈ ರತ್ನಾಕರ ಎಂದಿಗೂ ಬದಲಾಗಲ್ಲ. ಆದರೆ ಸಮಾಜ ತಪ್ಪುಗಳನ್ನು ಮಾತ್ರ ನೋಡುತ್ತದೆ, ದೇವರು ಬದಲಾವಣೆಯನ್ನು ನೋಡುತ್ತಾನೆ. ಒಂದು ದಿನ ರತ್ನಾಕರ ನಾರದ ಮಹರ್ಷಿಗಳನ್ನು ಕೂಡ ತಡೆದು ದರೋಡೆ ಮಾಡಲು ಯತ್ನಿಸಿದ. ನಾರದ ಮಹರ್ಷಿಗಳು ರತ್ನಾಕರನಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ನೀನು ಮಾಡುವ ಈ ತಪ್ಪಿನ ಶಿಕ್ಷೆಯನ್ನು ನಿನ್ನ ಕುಟುಂಬವು ಕೂಡ ಪಡೆಯುತ್ತದೆಯೇ ಎಂದು ಕೇಳಿದರು. ಆಗ ರತ್ನಾಕರನು ನಗುತ್ತಲೇ ಹೇಳಿದ, ಹೌದು. ರತ್ನಾಕರ ಕೂಡಲೇ ಮನೆಗೆ ಹೋದ. ತನ್ನ ಹೆಂಡತಿ, ಮಕ್ಕಳು ಮತ್ತು ಕುಟುಂಬವನ್ನು ಕೇಳಿದ, ನಾನು ನಿಮಗೋಸ್ಕರ ದರೋಡೆ ಮಾಡುತ್ತೇನೆ, ಈ ತಪ್ಪಿನ ಶಿಕ್ಷೆಯಲ್ಲಿ ನಿಮಗೂ ಪಾಲಿದೆಯೇ ಎಂದು ಕೇಳಿದ. ಆಗ ಕುಟುಂಬದವರು ಶಾಂತವಾಗಿ ಉತ್ತರಿಸಿದರು, ನಮಗೆ ಊಟ ಮಾತ್ರ ಬೇಕು, ನಿನ್ನ ಪಾಪದಲ್ಲಿ ನಮ್ಮ ಪಾಲು ಇಲ್ಲ ಎಂದು ಹೇಳಿದರು. ಈ ಮಾತು ರತ್ನಾಕರನ ಹೃದಯಕ್ಕೆ ತಾಗಿತು. ಒಂದು ಕ್ಷಣ ಮೌನವಾದರು. ಮೊದಲ ಬಾರಿಗೆ ತನ್ನ ಬಗ್ಗೆ ಯೋಚಿಸತೊಡಗಿದ, ತಪ್ಪನ್ನು ಅರಿಯತೊಡಗಿದ. ಅಂದಿನಿಂದಲೇ ಅವನ ಜೀವನದ ಬದಲಾವಣೆ ಆರಂಭವಾಯಿತು. ಕೂಡಲೇ ಅವನು ನಾರದ ಮಹರ್ಷಿಯರ ಬಳಿ ಹೋದ. ಕಣ್ಣಲ್ಲಿ ನೀರು, ಮನಸ್ಸಿನಲ್ಲಿ ನೋವು. ಅವನು ನಾರದ ಮಹರ್ಷಿಗಳಿಗೆ ಹೇಳಿದನು, ನಾನು ತಪ್ಪು ಮಾಡುತ್ತಿದ್ದೇನೆ, ನನಗೆ ಒಳ್ಳೆಯ ದಾರಿಯನ್ನು ತೋರಿಸಿ ಎಂದು ಕೇಳಿಕೊಂಡನು. ಆಗ ನಾರದ ಮಹರ್ಷಿಗಳು ಹೇಳಿದರು, ರಾಮ ನಾಮವನ್ನು ಜಪ ಮಾಡು ಎಂದು. ರತ್ನಾಕರನ ಪಾಪದ ನಾಲಿಗೆಯಿಂದ ರಾಮ ಎಂದು ಹೇಳಲು ಸಾಧ್ಯವಾಗಲಿಲ್ಲ. ಆಗ ನಾರದ ಮಹರ್ಷಿಗಳು ಮರ ಮರ ಎಂದು ಹೇಳು ಎಂದು ತಿಳಿಸಿದರು. ಆಗ ರತ್ನಾಕರನು ಕಾಡಿನಲ್ಲಿ ಅಂದಿನಿಂದಲೇ ತಪಸ್ಸಿಗೆ ಕುಳಿತ. ಮರ ಮರ ಎಂದು ಹೇಳತೊಡಗಿದ. ದಿನಗಳು ಕಳೆದವು, ತಿಂಗಳುಗಳು ಕಳೆದವು. ಜಗತ್ತನ್ನು ಮರೆತ, ದೇಹವನ್ನು ಮರೆತ. ಅವನ ದೇಹದ ಮೇಲೆ ಹುಳಗಳ ಗೂಡು ಕಟ್ಟಿತು. ಅಂದಿನಿಂದ ವಾಲ್ಮೀಕಿ ಎಂದು ಕರೆಯಲ್ಪಟ್ಟ. ತಪಸ್ಸು ಎಂದರೆ ಕಠಿಣವಲ್ಲ, ಅದು ತಪ್ಪನ್ನು ಅರಿಯುವ ಪ್ರಯತ್ನ. ದೀರ್ಘ ತಪಸ್ಸಿನ ನಂತರ ರತ್ನಾಕರನಿಗೆ ಜ್ಞಾನೋದಯವಾಯಿತು. ಮನಸ್ಸು ಶುದ್ಧವಾಯಿತು. ಅವರು ರಾಮಾಯಣ ಎಂಬ ಕಥೆಯನ್ನು ಬರೆದರು. ರಾಮಾಯಣ ಕೇವಲ ಕಥೆಯಲ್ಲ, ಅದು ಸತ್ಯ, ಅದು ಧರ್ಮ, ಅದು ಜೀವನದ ಪಾಠ. ಸ್ನೇಹಿತರೆ, ವಾಲ್ಮೀಕಿಯ ಕತೆ ಕೇವಲ ಪುಸ್ತಕದಲ್ಲಿರೋ ಕಥೆಯಲ್ಲ, ಅದು ನಮ್ಮ ಕತೆ. ನಮ್ಮಲ್ಲೂ ತಪ್ಪುಗಳಿವೆ, ನೋವಿದೆ. ರತ್ನಾಕರ ವಾಲ್ಮೀಕಿಯಾಗಿ ಬದಲಾಗಿದ್ದರೆ ನೀನು ಕೂಡ ಬದಲಾಗಬಹುದು. ಹಿಂದೆ ಒಂದು ನಿರ್ಧಾರ ಮಾಡು. ತಪ್ಪು ಮಾಡುವುದನ್ನು ನಿಲ್ಲಿಸು, ಸತ್ಯವನ್ನು ಆರಂಭಿಸು. ಇದೇ ವಾಲ್ಮೀಕಿ ನಮಗೆ ಕೊಡುವ ಜೀವನದ ಪಾಠ. ಜೈ ಹಿಂದ್, ಜೈ ವಾಲ್ಮೀಕಿ.